ಈಗಿನ ಯುವ ಜನತೆಯಲ್ಲಿ ಹೈಪರ್ ಟೆನ್ಷನ್ ಇದರ ಜೊತೆಗೆ ಹೈಯರ್ ಹಾರ್ಟ್ ರೇಟ್ ಹಾಗೆ ಕೊರೊನರಿ ಆರ್ಟರಿ ಡಿಸೀಸಸ್ ಕಾಣಿಸ್ಕೊಳ್ತಾ ಇದೆ. ನಮ್ಮ ಹೃದಯವನ್ನ ಸಂತೋಷವಾಗಿಡೋದಕ್ಕೆ ಏನ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡಿ ಮಂಜುನಾಥ್, ಕಾರ್ಡಿಯೋ ಕನ್ಸಲ್ಟೆಂಟ್, ಅಪೋಲೋ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ. ಸೊ ಡಾಕ್ಟರ್, ಹೈಪರ್ ಟೆನ್ಷನ್ ನ ಹೇಗೆ ಡಿಫೈನ್ ಮಾಡೋಕಾಗತ್ತೆ, ಹಾಗೆ ಒಬ್ಬ ಪರ್ಸನ್ಗೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ನಾವು ಹೈಪರ್ ಟೆನ್ಷನ್ ನ ಯಾವುದು ಅಂತ ಡಿಫೈನ್ ಮಾಡುತ್ತೇವೆ ಅಂತಂದ್ರೆ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಅಂತ. ಸೊ ಅದಕ್ಕೆ ಬ್ಲಡ್ ಪ್ರೆಷರ್ಸ್ಗೆ ಕಟ್ ಆಫ್ ಅಂತ ಇರುತ್ತೆ. ಏನು ಅಂತಂದ್ರೆ 140/90, 18ರಿಂದ 65 ವರ್ಷದವರ ಇರೋರ್ಗೆ 140 ಸಿಸ್ಟೋಲಿಕ್, 90 ಡಯಾಸ್ಟೋಲಿಕ್. ಸೊ ತೆಳಗಡೆದು. ಸೊ 140/90 ಮೇಲೆ ಇತ್ತು ಅಂತಂದ್ರೆ 2ರಿಂದ 3 ಟೈಮ್ ಬೇರೆ ಬೇರೆ ಟೈಮ್ ಅಲ್ಲಿ ನಾವು ಬ್ಲಡ್ ಪ್ರೆಷರ್ ಚೆಕ್ ಮಾಡಿದಾಗ ಅದು ಏನಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ನಾವು ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಸೊ ಹೈಪರ್ ಟೆನ್ಷನ್ ಅಂತ ಕರೆಯೋದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ಸೊ ಯಾರೇ ಒಬ್ಬರು ಒಂದು ಪರ್ಸನ್ ಗೆ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ಬೇಕು ಅಂತಂದ್ರೆ 2ರಿಂದ 3 ಟೈಮ್ ಮಿನಿಮಮ್ ಟೈಮ್ ರೆಸ್ಟ್ ಅಲ್ಲಿ ಇದ್ದಾಗ ಬ್ಲಡ್ ಪ್ರೆಷರ್ ನ ಚೆಕ್ ಮಾಡಬೇಕು. ಸೊ ಬೇರೆ ಬೇರೆ ಟೈಮ್ ಅಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಹಾಸ್ಪಿಟಲ್ ಗೆ ಬಂದಾಗ BP ಜಾಸ್ತಿ ಕಂಡು ಬರುತ್ತೆ ಟೆನ್ಷನ್ ಇಂದ. ಅದನ್ನ ನಾವು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಆ ಕಾರಣಕ್ಕಾಗಿ ಈಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಮನೇಲೆ ಹೋಮ್ BP ಮಾನಿಟರ್ ಮಾಡೋದಕ್ಕೆ ಹೇಳ್ತೀವಿ. ಕೆಲವೊಂದು ಟೈಮ್ ಮನೇಲಿ ಅವ್ರಿಗೆ ಮಾನಿಟರ್ ಮಾಡೋದಕ್ಕೆ ಡಿಜಿಟಲ್ BP ಮಷೀನ್ ಅಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆಂಬುಲೇಟರಿ BP ಮಾನಿಟರಿಂಗ್ ಅಂತ ಒಂದು 24 hours BP ಮಾನಿಟರಿಂಗ್ ಒಂದು ಮಷೀನ್ ಬರುತ್ತೆ. ಅದನ್ನ ನಾವು ಮಾಡಿಸ್ಬಿಟ್ಟು ನಾವು ಹೈಪರ್ ಟೆನ್ಷನ್ ಅಂತ ಡಯಾಗ್ನೋಸಿಸ್ ಮಾಡೋದಕ್ಕೆ ಹೇಳ್ತೀವಿ. ಡಾಕ್ಟರ್, ಹೈ ಬ್ಲಡ್ ಪ್ರೆಷರ್ ಅನ್ನ ನಾವು ಕಂಪ್ಲೀಟ್ ಆಗಿ ಗುಣಪಡಿಸೋಕಾಗತ್ತಾ? ಈ ಬ್ಲಡ್ ಪ್ರೆಷರ್ ಅಲ್ಲಿ ಹೈ ಬ್ಲಡ್ ಪ್ರೆಷರ್ ಅಲ್ಲಿ 2 ವೆರೈಟಿ ಇರುತ್ತೆ. ಒಂದು ಪ್ರೈಮರಿ ಮತ್ತೆ ಇನ್ನೊಂದು ಸೆಕೆಂಡರಿ ಅಂತ ಹೇಳ್ತೀವಿ. ಪ್ರೈಮರಿ ಅಂತಂದ್ರೆ ಬೇಸಿಕ್ಲಿ ಏಜ್ ರಿಲೇಟೆಡ್ ಆಫ್ಟರ್ 50 to 60 ಇಯರ್ಸ್ ಆಫ್ ಏಜ್ ಆದ್ಮೇಲೆ ಅದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಮೋರ್ ಏನಂತಂದ್ರೆ ಏಜ್ ರಿಲೇಟೆಡ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದಂತ ಒಂದು ಕಂಡೀಷನ್. ಈ ಕಂಡೀಷನ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಮ್ಯಾಕ್ಸಿಮಮ್ ಪೀಪಲ್ ಗೆ ಇರುತ್ತೆ. 90ರಿಂದ 95 ಹೈಪರ್ ಟೆನ್ಷನ್ ಪೇಷಂಟ್ ನಾವೇನ್ ನೋಡ್ತೀವಿ ಅದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಇರುತ್ತೆ. ಅದು ಕ್ಯೂರಬಲ್ ಅಲ್ಲ, ಬಟ್ ಇಟ್ ಇಸ್ ವೆಲ್ ಮ್ಯಾನೇಜ್ಡ್ ಅಂತಂದ್ರೆ ವಿತ್ ಲೈಫ್ ಸ್ಟೈಲ್ ಅಂದ್ರೆ ಸಾಲ್ಟ್ ರೆಸ್ಟ್ರಿಕ್ಷನ್ಸ್ ಮತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ, ಡೈಲಿ ವಾಕ್ ಮಾಡೋದ್ರಿಂದ, ಡೈಲಿ 1 hour ಎಕ್ಸರ್ಸೈಸ್ ಮಾಡೋದ್ರಿಂದ, ಈ ಏನಂತಂದ್ರೆ ಅಲಾಂಗ್ ವಿತ್ BP ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ನಾವು ಮ್ಯಾನೇಜ್ ಮಾಡಬಹುದು. ಕೆಲವೊಂದು ಕೇಸಸ್ ಅಲ್ಲಿ ಒಂದು 5 to 6% ಆಫ್ ಕೇಸಸ್ ಅಲ್ಲಿ ನಾವು ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ನೋಡ್ತೀವಿ. ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ ಕೆಲವೊಂದು ಹಾರ್ಮೋನ್ ರಿಲೇಟೆಡ್ ಅಂದ್ರೆ ಕೆಲವೊಂದು ಫಿಯೋಕ್ರೋಮೈಸೈಟಮ್ ಅಂತ ಹೇಳ್ತೀವಿ. ಅದು ಏನಂತಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ ನಾವು ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೆಕೆಂಡರಿ ಆಲ್ಡೋಸ್ಟೆರೋನಿಸಂ ಅಂತ ನೋಡ್ತೀವಿ. ಅದನ್ನ ಏನಾದ್ರು ಆತರ ಇರತಕ್ಕಂತ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇತ್ತು ಅಂತಂದ್ರೆ ಅದನ್ನ ನಾವು ಸರಿಪಡಿಸಿದ್ರೆ ಅದ್ರ ಕಾರಣ ನಾವು ಕಂಡುಹಿಡಿದ್ರೆ ಅದನ್ನ ಕ್ಯೂರ್ ಮಾಡಬಹುದು. ಸೊ ಓನ್ಲಿ ಸೆಕೆಂಡರಿ ಹೈಪರ್ ಟೆನ್ಷನ್ ಗೆ ನಾವು ಕ್ಯೂರ್ ಮಾಡಬಹುದು. ಆ ಪರ್ಸೆಂಟೇಜ್ 5 to 6% ಇರುತ್ತೆ. ಡಾಕ್ಟರ್, ರೀಸೆಂಟ್ಲಿ ಈಗ ಯಂಗ್ ಪೇಷಂಟ್ಸ್ ಗಳಲ್ಲಿ ಹೈಪರ್ ಟೆನ್ಷನ್ ಹಾಗೆ ಹಾರ್ಟ್ ಅಟ್ಯಾಕ್ ನ ಇನ್ಸಿಡೆಂಟ್ಸ್ ಜಾಸ್ತಿ ಆಗಿದೆಯಾ? ಹೌದಾದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಏನು? ಈಗ ನಾವು ಕರೆಂಟ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಈ ಪೋಸ್ಟ್ ಕೊರೋನಾ ಇವೆಂಟ್ ಅಂದ್ರೆ ಪೋಸ್ಟ್ ಕೋವಿಡ್ ಒಂದು ಏನ್ ನಾವು ಪೀರಿಯಡ್ ಇದೆ, ಈ ಟೈಮ್ ಅಲ್ಲಿ ತುಂಬಾ ಒಂದು ಅವೇರ್ನೆಸ್ ನಮ್ಗೆ ಸಿಗ್ತಾ ಇದೆ. ಏನಂತಂದ್ರೆ BP ಚೆಕ್ ಮಾಡೋದಾಗ್ಲಿ, ಪಲ್ಸ್ ಚೆಕ್ ಮಾಡೋದಾಗ್ಲಿ, ಇಲ್ಲ ಈ ಒಂದು ಸಡನ್ ಕಾರ್ಡಿಯಕ್ ಡೆತ್ಸ್ ಇವೆಂಟ್ಸ್ ಏನಿದೆ ಅದು ತುಂಬಾ ಆಗಿದೆ ಅಂತ ಒಂದು ನ್ಯೂಸ್ ಅವೇರ್ನೆಸ್ ತುಂಬಾ ಆಗಿದೆ. ಸೊ ಈ ಕಾರಣದಿಂದಾಗಿ ನಾವು ಇವಾಗ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಹೈಪರ್ ಟೆನ್ಷನ್ ಜಾಸ್ತಿ ಕಂಡು ಬರ್ತಾ ಇದೆ ಅಂತ. ಮತ್ತೆ ಸಡನ್ ಕಾರ್ಡಿಯಕ್ ಇವೆಂಟ್ ಅಂದ್ರೆ ಸಡನ್ ಆಗಿ ಡೆತ್ ಆಗೋದು ಯಂಗ್ ಪೇಷಂಟ್ಸ್ ಅಲ್ಲಿ. ಯಂಗ್ ಅಂತಂದ್ರೆ ಲೆಸ್ ದೆನ್ 50 years ಆಫ್ ಏಜ್, ಲೈಕ್ ಸಮ್ವೇರ್ 20 ಇಂದ ನಾವು 50 years ಅಲ್ಲಿ ನಾವು ಈಗ ಸಡನ್ ಇವೆಂಟ್ಸ್ ನ ಜಾಸ್ತಿ ನೋಡ್ತಾ ಇದೀವಿ ಅಂತ ಕಂಡು ಬರ್ತಾ ಇದೆ. ಸೊ ಯಾಕೆ ಕಂಡು ಬರ್ತಾ ಇದೆ ಅಂತಂದ್ರೆ ನಮಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಲೈಫ್ ಸ್ಟೈಲ್ ಅಲ್ಲಿ ಇಶ್ಯೂಸ್ ಇದೆ. ಸೊ ರೀಸೆಂಟ್ಲಿ ಒಂದು ಏನಂತಂದ್ರೆ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಅಲ್ಲಿ ICMR ಕಡೆಯಿಂದ ಬಂದಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಪ್ಲಸ್ ಏನಂತಂದ್ರೆ ಬಿಂಜ್ ಆಲ್ಕೋಹಾಲ್ ಡ್ರಿಂಕಿಂಗ್, ಸ್ಮೋಕಿಂಗ್ ಇರೋ ಬಿಹೇವಿಯರಲ್ ಅಬ್ನಾರ್ಮಲಿಟೀಸ್ ಅಂದ್ರೆ ಲೈಫ್ ಸ್ಟೈಲ್ ಇರೋ ಪ್ರಾಬ್ಲಮ್ಸ್ ಅವರಲ್ಲಿ ಸಡನ್ ಕಾರ್ಡಿಯಕ್ ಇವೆಂಟ್ ಜಾಸ್ತಿ ಆಗಿದೆ ಅಂತ ಒಂದಿಷ್ಟು ಕಾರಣಗಳನ್ನ ಕಂಡು ಹಿಡಿದಿದ್ದಾರೆ. ಇವೆಲ್ಲ ರಿಸ್ಕ್ಗಳು ಸಡನ್ ಏನಂತಂದ್ರೆ ಕಾರ್ಡಿಯಕ್ ಇವೆಂಟ್ಸ್ ಜಾಸ್ತಿ ಆಗೋದಕ್ಕೆ ಕಾರಣ ಅಂತ ಕಂಡು ಬರ್ತಾ ಇದ್ದಾವೆ. ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್.